ನಮಸ್ಕಾರ ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಈ ಪ್ರಶ್ನೋತ್ತರಗಳು ನಿಮ್ಮ MTS ಪೋಸ್ಟ್ಮ್ಯಾನ್ ಹಾಗೂ ಪೋಸ್ಟಲ್ ಅಸಿಸ್ಟೆಂಟ್ ಪರೀಕ್ಷೆಗಳ ದೃಷ್ಟಿಯಿಂದ ಮುಖ್ಯವಾದವುಗಳಾಗಿವೆ. ಮೊದಲ ಪ್ರಶ್ನೆ, ಇಂಡಿಯನ್ ಪೋಸ್ಟಲ್ ಸಿಸ್ಟಮ್ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಫ್ರಮ್ ಡ್ಯಾಶ್. ಭಾರತದ ಅಂಚೆ ವ್ಯವಸ್ಥೆ ಯಾವತ್ತು ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿ ಇವೆ: ಎ 1854, ಬಿ 1864, ಸಿ 1874, ಡಿ 1954. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 1854ರಲ್ಲಿ ಭಾರತೀಯ ಅಂಚೆ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಇಲ್ಲಿ ಆಪ್ಷನ್ ಎ 1854 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ವಾಟ್ ಆರ್ ದ 7 areas ಪೋರ್ಟ್ಫೋಲಿಯೋಸ್ ಮೆಂಬರ್ಸ್ ಆಫ್ PSB ಲುಕ್ ಇನ್ ಟು. ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಸದಸ್ಯರು ನಿರ್ವಹಿಸುವಂತಹ 7 ಕ್ಷೇತ್ರಗಳು ಅಥವಾ ಖಾತೆಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ, ನೀವು ಗಮನಿಸಬೇಕು. ಮೊದಲು ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ 6 ಜನ ಸದಸ್ಯರು ಇರ್ತಾಯಿದ್ರು. ಈ ಬಾರಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಳ ಮಾಡಿ 7 ಜನ ಸದಸ್ಯರನ್ನು ಮಾಡಿದ್ದಾರೆ. ಸೊ ಈಗ ಪೋಸ್ಟಲ್ ಸರ್ವಿಸ್ ಬೋರ್ಡ್ 7 ಜನ ಸದಸ್ಯರನ್ನು ಹೊಂದಿರುತ್ತದೆ. ಸೊ ಆದ್ದರಿಂದ ಇಲ್ಲಿ ನಾವು ನೇರವಾಗಿ ಉತ್ತರವನ್ನು ನೋಡೋಣ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ. ಇದರಲ್ಲಿ ಪರ್ಸನಲ್, ಆಪರೇಷನ್ಸ್, ಟೆಕ್ನಾಲಜಿ, ಫೈನಾನ್ಷಿಯಲ್ ಸರ್ವಿಸಸ್, ಇನ್ಫ್ರಾಸ್ಟ್ರಕ್ಚರ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ HRD ಮತ್ತು ಸರ್ವಿಸ್ ಕ್ವಾಲಿಟಿ ಮಾರ್ಕೆಟಿಂಗ್ ಈ ರೀತಿಯ 7 ಜನ ಸದಸ್ಯರನ್ನು ಇಲ್ಲಿ ನೇಮಿಸಿದ್ದಾರೆ. ಇದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ಯಾಕೆಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಪೋಸ್ಟಲ್ ಸರ್ವಿಸ್ ಬೋರ್ಡ್ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದೆ ಮತ್ತು ಅವು ಯಾವ್ಯಾವ ಖಾತೆಯನ್ನು ನಿರ್ವಹಿಸ್ತಾರೆ ಅಂತ. ಸೊ ಇದೊಂದು ಇಂಪಾರ್ಟೆಂಟ್ ಬದಲಾವಣೆ ಆಗಿದೆ. ಈಗ ಪೋಸ್ಟಲ್ ಸರ್ವಿಸ್ ಬೋರ್ಡ್ 7 ಜನ ಸದಸ್ಯರನ್ನು ಹೊಂದಿರುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಮೂರನೇ ಪ್ರಶ್ನೆ, ಹೆಡ್ ಆಫ್ ದ IFW ಇಂಟಿಗ್ರೇಟೆಡ್ ಫೈನಾನ್ಸ್ ವಿಂಗ್ ಈಸ್. ಇಂಟಿಗ್ರೇಟೆಡ್ ಫೈನಾನ್ಸ್ ವಿಂಗ್ನ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿ ಇವೆ: ಎ AS&SA, ಬಿ SA&AF, ಸಿ AS&AF, ಡಿ AS&FA ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ AS&FA ಅಂದರೆ ಅಡಿಷನಲ್ ಸೆಕ್ರೆಟರಿ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್. ನಾಲ್ಕನೇ ಪ್ರಶ್ನೆ, ವಿತ್ ರಿಲೇಟೆಡ್ ಟು ಇಂಡಿಯಾ ಪೋಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್. ಭಾರತೀಯ ಅಂಚೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ರೈಲ್ವೆ ಮೇಲ್ ಸರ್ವಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1854. ರೈಲ್ವೆ ಮೇಲ್ ಸರ್ವಿಸನ್ನು 1854ರಲ್ಲಿ ಪರಿಚಯಿಸಲಾಯಿತು ಅಂತಾರೆ. ಬಿ, ಸಿ ಮೇಲ್ ಸರ್ವಿಸ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಇಂಡಿಯಾ ಟು UK ಇನ್ 1854. ಅಂದರೆ ಸಾಗರದ ಮೂಲಕ ಅಂಚೆ ಸೇವೆ ಇದನ್ನು ಭಾರತದಿಂದ UK ಇಂಗ್ಲೆಂಡ್ ಅಥವಾ ಬ್ರಿಟನ್ಗೆ 1854ರಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳ್ತಾರೆ. ಇನ್ನು ಆಪ್ಷನ್ ಸಿ ಮೇಲ್ ಸರ್ವಿಸ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಇಂಡಿಯಾ ಟು ಚೈನಾ ಇನ್ 1854. ಭಾರತದಿಂದ ಚೈನಾಕ್ಕೆ ಸಿ ಮೇಲ್ ಸರ್ವಿಸನ್ನು 1854ರಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳ್ತಾರೆ. ಆಪ್ಷನ್ ಡಿ, ನನ್ ಆಫ್ ದ ಎಬವ್ ಅಂದರೆ ಈ ಮೇಲಿನ ಯಾವುದೂ ಸಹ ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ನನ್ ಆಫ್ ದ ಎಬವ್ ಅಂದರೆ ಈ ಮೇಲಿನ ಯಾವ ಹೇಳಿಕೆಗಳು ಸಹಿತ ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ರೈಲ್ವೆ ಮೇಲ್ ಸರ್ವಿಸ್ 1854ರಲ್ಲಿ, ಅದೇ ರೀತಿ ಸಿ ಮೇಲ್ ಸರ್ವಿಸ್ ಭಾರತದಿಂದ ಯುನೈಟೆಡ್ ಕಿಂಗ್ಡಮ್ಗೆ ಮತ್ತು ಚೈನಾಕ್ಕೆ ಸಹಿತ 1854ರಲ್ಲೇ ಪ್ರಾರಂಭ ಮಾಡಲಾಯಿತು. ಹಾಗಾಗಿ ಈ 3 ಹೇಳಿಕೆಗಳು ಸರಿಯಾಗಿವೆ. ಆದ್ದರಿಂದ ಆಪ್ಷನ್ ಡಿ, ನನ್ ಆಫ್ ದ ಎಬವ್ ಇದು ಸರಿಯಾದ ಉತ್ತರ ಆಗುತ್ತೆ. ಐದನೇ ಪ್ರಶ್ನೆ, ದ ಫಸ್ಟ್ ಅದೇಸಿವ್ ಸ್ಟಾಂಪ್ ಆಫ್ ಏಷ್ಯಾ ಶಿಂದೆ ಡಾಕ್ ವಾಸ್ ಇಸ್ಯೂಡ್ ಆನ್. ಏಷ್ಯಾದ ಮೊಟ್ಟ ಮೊದಲ ಅದೇಸಿವ್ ಸ್ಟಾಂಪ್ ಶಿಂದೆ ಡಾಕ್ ಅಂತ ಇದ್ರ ಹೆಸರು. ಇದನ್ನು ಯಾವಾಗ ಇಶ್ಯೂ ಮಾಡಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 1 June 1852, ಬಿ
1st July 1852, C 15th August 1852, D 1st July 1854 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ 1st July 1852. ಏಷ್ಯಾದ ಮೊಟ್ಟ ಮೊದಲ ಅಧೆಸಿವ್ ಸ್ಟಾಂಪ್ ಶಿಂದೆ ಡಾಕನ್ನು 1852 ಜುಲೈ 1 ಜಾರಿಗೆ ತರಲಾಯಿತು. ಅಧೆಸಿವ್ ಸ್ಟಾಂಪ್ ಅಂದರೆ ಅಂಟಿಸುವಂಥ ಸ್ಟಾಂಪು. ಎಂಬೋಸ್ಡ್ ಸ್ಟಾಂಪ್ ಅಂದರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಎನ್ವೆಲಪ್ಗಳಲ್ಲಿ ಪೋಸ್ಟ್ ಕಾರ್ಡ್ ಮೇಲೆ ಇರ್ತದೆ, ಅದು ಎಂಬೋಸ್ಡ್ ಸ್ಟಾಂಪ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವೆನ್ ವಾಸ್ ಸ್ಪೀಡ್ ಪೋಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ? ಸ್ಪೀಡ್ ಪೋಸ್ಟನ್ನು ಭಾರತದಲ್ಲಿ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 1986, ಬಿ 1896, ಸಿ 1947, ಡಿ 1996 ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ 1986. ಸ್ಪೀಡ್ ಪೋಸ್ಟನ್ನು 1986ರಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, ಎಕ್ಸಾಮಿನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಒನ್ ಆರ್ ಒನ್ಸ್. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವೆರಡರಲ್ಲಿ ಸರಿಯಾದಂಥ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳು ಈ ರೀತಿವೆ. ಒಂದನೇದು, ದ ಫಸ್ಟ್ ಪೋಸ್ಟೇಜ್ ಸ್ಟಾಂಪ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ 1st October 1854. ಎರಡನೇ ಸ್ಟೇಟ್ಮೆಂಟು, ವರ್ಲ್ಡ್ಸ್ ಫಸ್ಟ್ ಏರ್ಮೇಲ್ ಫ್ಲೈಟ್ ಟುಕ್ ಆಫ್ ಫ್ರಮ್ ಪ್ರಯಾಗ್ರಾಜ್, ಅಥವಾ ಮೊದಲು ಅಲಹಾಬಾದ್ ಅಂತ ಇತ್ತು ಅದು, ಅಲ್ಲಿಂದ ನೈನಿ, ಅಲಹಾಬಾದ್ ಟು ನೈನಿ, ಪ್ರಯಾಗ್ರಾಜ್ ಟು ನೈನಿ ಆನ್ 18th February 1911 ಅಂತ ಕೊಟ್ಟಿದ್ದಾರೆ. ಸೊ ಆಯ್ಕೆಗಳು, ಎ ಬೋತ್ 1 and 2 ಆರ್ ಇನ್ಕರೆಕ್ಟ್, ಇವೆರಡು ತಪ್ಪು ಅಂತ ಹೇಳ್ತಾರೆ. ಬಿ ಬೋತ್ 1 and 2 ಆರ್ ಕರೆಕ್ಟ್, ಎರಡು ಹೇಳಿಕೆಗಳು ಸರಿ ಅಂತ ಹೇಳ್ತಾರೆ. ಸಿ 1 is ಕರೆಕ್ಟ್ ಬಟ್ 2 is ರಾಂಗ್ ಅಂತ ಹೇಳ್ತಾರೆ. ಡಿ 1 is ರಾಂಗ್ ಬಟ್ 2 is ಕರೆಕ್ಟ್ ಅಂತ ಹೇಳ್ತಾರೆ. ಇದರ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಬೋತ್ 1 and 2 ಆರ್ ಕರೆಕ್ಟ್, ಅಂದರೆ ಈ ಮೇಲಿನ ಎರಡು ಹೇಳಿಕೆಗಳು ಅಥವಾ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಅಂತ. ಅಂದರೆ ಒಂದನೇ ಸ್ಟೇಟ್ಮೆಂಟು, ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ 1st October 1854, ಅಂದರೆ ಇಡೀ ದೇಶಾದ್ಯಂತ ವ್ಯಾಲಿಡ್ ಇರುವಂತಹ ಮೊಟ್ಟ ಮೊದಲ ಪೋಸ್ಟೇಜ್ ಸ್ಟಾಂಪನ್ನು 1st October 1854ರಲ್ಲಿ ಪರಿಚಯಿಸಲಾಯಿತು. ಹಾಗೆ ಎರಡನೇದು, ವರ್ಲ್ಡ್ಸ್ ಫಸ್ಟ್ ಏರ್ಮೇಲ್ ಫ್ಲೈಟ್ ಟುಕ್ ಆಫ್ ಫ್ರಮ್ ಪ್ರಯಾಗ್ರಾಜ್ ಟು ನೈನಿ ಆನ್ 18th February 1911. ವಿಶ್ವದ ಮೊಟ್ಟ ಮೊದಲ ಏರ್ಮೇಲ್ ವಿಮಾನ ಇದು ಪ್ರಯಾಗ್ರಾಜ್ದಿಂದ ನೈನಿಗೆ ಪ್ರಯಾಣಿಸಿತು. ಯಾವಾಗ? 18 February 1911. ಈ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ. ಆದ್ದರಿಂದ ಆಪ್ಷನ್ ಬಿ ಬೋತ್ 1 and 2 ಆರ್ ಕರೆಕ್ಟ್ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಎಕ್ಸ್ಪಾಂಡ್ PAO ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪೋಸ್ಟಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್, ಬಿ ಪೋಸ್ಟಲ್ ಅಥಾರಿಟಿ ಆರ್ಗನೈಸೇಷನ್, ಸಿ ಪೋಸ್ಟಲ್ ಅಕೌಂಟ್ಸ್ ಆಫೀಸ್, ಡಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಸ್ಟಲ್ ಅಕೌಂಟ್ಸ್ ಆಫೀಸ್. PAO ಅಂದರೆ ಪೋಸ್ಟಲ್ ಅಕೌಂಟ್ಸ್ ಆಫೀಸ್. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 23 ಪೋಸ್ಟಲ್ ಸರ್ಕಲ್ಗಳಿವೆ. ಪ್ರತಿಯೊಂದು ಪೋಸ್ಟಲ್ ಸರ್ಕಲ್ಗಳಿಗೂ ಸಹಿತ ಒಂದೊಂದು ಪೋಸ್ಟಲ್ ಅಕೌಂಟ್ಸ್ ಆಫೀಸ್ ಇದೆ. ಹೀಗೆ ಒಟ್ಟು 23 ಪೋಸ್ಟಲ್ ಅಕೌಂಟ್ಸ್ ಆಫೀಸ್ಗಳು ನಮ್ಮ ದೇಶದಲ್ಲಿದೆ. ಮುಂದಿನ ಪ್ರಶ್ನೆ, ಹೆಡ್ ಕ್ವಾರ್ಟರ್ಸ್ ಆಫ್ ಉತ್ತರಾಖಂಡ್ ಪೋಸ್ಟಲ್ ಸರ್ಕಲ್ ಇಸ್. ಉತ್ತರಾಖಂಡ ಪೋಸ್ಟಲ್ ಸರ್ಕಲ್ನ ಪ್ರಧಾನ ಕಚೇರಿಯಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಡೆಹ್ರಾಡೂನ್, ಬಿ ಅಗರ್ತಲಾ, ಸಿ ಶಿಲ್ಲಾಂಗ್, ಡಿ ಶಿಮ್ಲಾ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಡೆಹ್ರಾಡೂನ್. ಉತ್ತರಾಖಂಡ್ ಪೋಸ್ಟಲ್ ಸರ್ಕಲ್ನ ಹೆಡ್ ಕ್ವಾರ್ಟರ್ಸ್ ಇದು ಡೆಹ್ರಾಡೂನ್. ಎಲ್ಲ ಪೋಸ್ಟಲ್ ಸರ್ಕಲ್ಗಳ ಹೆಡ್ ಕ್ವಾರ್ಟರ್ಸ್ಗಳನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ. 10ನೇ ಪ್ರಶ್ನೆ, ಪೋಸ್ಟಲ್ ಸರ್ವಿಸ್ ಬೋರ್ಡ್ ಕಂಪ್ರೈಸಸ್. ಪೋಸ್ಟಲ್ ಸರ್ವಿಸ್ ಬೋರ್ಡ್ ಇದು ಯಾರನ್ನು ಒಳಗೊಂಡಿರ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 1 chairman 5 members, ಬಿ 1 chairman 7 members, ಸಿ 1 chairman 3 members, ಡಿ 1 chairman 6 members ಅಂತ ಕೊಟ್ಟಿದ್ದಾರೆ.
ಸೊ ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಇದರ ಉತ್ತರವನ್ನು ನೀಡ್ತೇವೆ. ಸೊ ಎಲ್ಲರೂ ಕಮೆಂಟ್ ಮಾಡಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಎಷ್ಟು ಚೇರ್ಮನ್ ಅಥವಾ ಅಧ್ಯಕ್ಷರನ್ನು ಹಾಗೆ ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.